ನಿನಗ ಮಾಸ್ತರ ಸವಾಲಿಗೆ ಬರಲಿಲ್ಲಲ್ಲೋ ಸರಿಯಾದ ಉತ್ತರ ಸವಾಲಿಗೆ ಬರಕೊರಿ ಹಿರಿಯರ ಉತ್ತರ ಗಣೇಶನ ಕಾಣಲು ಯಾರು ಗೀಳು ಹಿಡಿದು ಕುಂತರು ಅಂತ ಸವಾಲು ಕೇಳಿದ್ದಾರೆ ಅದಕ್ಕೂ ಉತ್ತರ ಆ ದಕ್ಷಿಣ ಅವನ ಗೀಳು ಹಿಡಿದು ಕುತ್ಕೊಂಡ ಕಂಡವನ ಹೊಟ್ಟೆಗಿಡಿ ಬ್ರಹ್ಮಾಂಡನ ನೋಡ್ಯಾನ ಅದು ದಕ್ಷಿಣ ಕೃಷ್ಣಪ್ಪ ಶಂಕರಪ್ಪ ತಂಬೂರಿ ಮೊದಲ ಬಹುಮಾನದ ಕೊಡುಗೆದಾರರು ನಮಗ ಸವಾಲ್ ಕೇಳ್ಯಾರ ಗಣಪತಿ ಬಗ್ಗೆ ಸವಾಲ್ ಏನ್ ಕೇಳ್ಯಾರಂದ್ರ ಶಿವನು ಗಣಪತಿಯ ಚೆಂಡು ಕಡಿದನು ಆನೆಯ ಚೆಂಡನ್ನು ಜೋಡಿಸಿದನು ನಿಜ ಐತಿ ಆದ್ರ ಮೊದಲಿನ ಗಣಪತಿಯ ಚೆಂಡು ಏನಾಯಿತು ಆ ಶಿವ ಖಡ್ಗದಿಂದ ಚೆಂಡ ಕಡದಾಗ ಹೋಗಿ ನದಿ ಒಳಗ ಬಿದ್ದಿತ್ತು ಗಣೇಶನ ಕಣ್ಣುಗಳು ಬೆನಕವಾದವು ಗಣೇಶನ ಮೆದುಳುಗಳೆಲ್ಲ ಮೀನವಾದವು ನಮಗ ತಿಳಿದಷ್ಟು ಹೇಳೇವ್ರಿ ಗುರುಗಳ ತಪ್ಪಿದ್ದರ ತಿಳಿಸಿ ಹೇಳಬೇಕು ನೀವ ಅದೇ ತರ ಇನ್ನೊಂದು ಪ್ರಶ್ನೆ ಗಣಪತಿಯ ಹೆಂಡರ ಹೆಸರೇನು ಹೇ ಸಿದ್ಧಿ ಬಗ್ಗೆ ಕೇಳಿದೆ ಸಿದ್ಧಿ ಬುದ್ಧಿ ಅಲ್ಲ ಅವು ಬ್ಯಾರೇನದು ನೀ ಸಿದ್ಧ ಅಂದ್ರೆ ನಾ ರಿದ್ಧಿ ಅಂತ ನೀ ಗಣಪತಿಯ ಹೆಂಡರ ಹೆಸರು 5 ಮಂದಿ ಅದರ ನನ್ನ ಮಾಸ್ತರ ರಿದ್ಧಿ ಸಿದ್ಧಿ ತುಷ್ಟಿ ಪುಷ್ಟಿ ಶ್ರೀ ಅಂದ್ರ ರಿದ್ಧಿಗೆ ಬುದ್ಧಿ ಅಂತಾರ ನನ್ನ ಪ್ರಕಾರ ರಿದ್ಧಿ ಸಿದ್ಧಿ ತುಷ್ಟಿ ಪುಷ್ಟಿ ಶ್ರೀ 5 ಮಂದಿ ಹೆಂಡ್ರ ಮಕ್ಕಳ ಶುಭ ಲಾಭ ಗಣಪತಿ ಮಗಳ ಸಂತೋಷಿ ಸಂತೋಷಿ ಮುಂದೆ ಕೇಳಿದ್ರೆ ಮತ್ತೆ ಹೇಳೋಣ ತಿಳಿಸಿ ಬರ್ದಿ ತಗೊಂಡಿದ್ದೆ ಅವನ ಗಣಪತಿಯ ಇನ್ನೊಂದೇನು ಕೇಳ್ಯಾರ ಗಣಪತಿಯ ನಾಮಕರಣ ಮಾಡಿದವರು ಯಾರ ಗಣಪತಿ ನಾಮ ಮಾಡಿದವರು ಪ್ರಪ್ರಥಮವಾಗಿ ದುರ್ಗೆ ಹಲವಾರು ಪುರಾಣದಾಗ ಹಲವಾರು ಅದಾವ್ರಿ ದುರ್ಗೆ ನಾಮಕರಣ ಮಾಡಿದಾಗ ಸಿಂಧು ದೈತ್ಯನ ಸಂಹಾರ ಮಾಡ್ಯಾನಲ್ಲಿ ನಾವು ನಮ್ಮ ನಾಯಕರು ಕುಮಾರ ಸಂತೋಷಪ್ಪ ವಾಶಪ್ಪ ನಮನಿ ಸಾಕ್ಯನ ಜಲ್ಲಿಗೇರಿ ತಾಂಡ
ನಮ್ಮ ಕಲೆಕೊಂಡು 101 ಕೊಟ್ಟಾರ ಅವರಿಗೆ ತುಂಬಾ ಚಿರಋಣಿ ಆದೆನೋ. ಮಹಾಭಾರತ ಈ ಕಡೆ ಕೌರವರ ಜನನ ಆಗೈತಿ, ಆ ಕಡೆ ಪಾಂಡವರ ಜನನ ಈಗ ಆಗ್ತೈತಿ. ಕೇಳೋ ನನ್ನ ಮಾಸ್ತರ, ನಾವು ಅಪ್ಪು ಹುಟ್ಟಿಲ್ಲಂತ ಅಪ್ಪು ನಂಗ ಒಬ್ರು ಇಲ್ಲಂತ ನಾವು. ರೋಗದ ಮಕ್ಕಳ ಕೇಳಿಲ್ಲ, ನಮ್ಮಪ್ಪಗ ನಮ್ಮವ್ವ ಗರ್ಭಿಣಿಯಾಗಿ 27 ತಿಂಗಳ ಹೊಟ್ಟಿ ಒಳಗ ಹೊತ್ತ ಆ ಶಿವ ಬ್ಯಾನಿ ಕೊಡಲಾರ್ದಕ್ಕ ಭೂಮಿ ಒಳಗ ಅವನ ಇಟ್ಟ ತುಪ್ಪದ ಗಡಿಗೆ ಒಳಗ ನಾವು ಜನನ ಆಗೇವಿ. ಅಂದ್ರೆ ಕಾಸು ವೀರ್ಯ ನಮ್ಮ ಅಪ್ಪಂದ ಬಡದೈತಿ ನಮಗ. ಆದ್ರೆ ನಿಮಗ ಹಂಗಲ್ಲ, 5 ಮಂದಿದ ಬಡದೈತಿ ನಿಮಗ. 5 ಬಡದರ ಹೇಳಿ. ನೀವು ನಮ್ಮ ಕಾಕನಂಗಿಲ್ಲ, ಒಬ್ರಿಲ್ಲ ನಿಮ್ಮ ಕಾಕನಂಗ. ನಮ್ಮ ಕಾಕ ಕೆಂಪು ವರ್ಣದ ಇವದ ನೋಡ, ಚಿಕ್ಕ ಪಕ್ಕ ಹುಟ್ಟೆವು. ಟೈಮ್ 1-2 ನಿಮಿಷ ಜಾಸ್ತಿ ಆದ್ರೆ ಪರವಾಗಿಲ್ಲ ಗುರುಗಳ. ಒಂದು ನಾನು ತಿಳಿಸಂತ ವಿಷಯ ಐತಿ, ಅದ್ರ ಒಳಗೆ ಏನಾರ ತಪ್ಪಿದ್ರೆ ಹೇಳ್ರಿ. ಭೂಮಿಗೆ ಬರಬೇಕಾದ್ರೆ ನಮ್ಮ ಲಂಬಾಣಿ ಜನ, ನೀ ಹೇಳಿದೆಲ್ಲ ಲಂಬಾಣಿ ಜನದ ಬಗ್ಗೆ ತಪ್ಪು ತಿಳ್ಕೊಬೇಡ ಅಂತಂದ ನಾ ಅವ್ರ ಕೈಯಾಗ ಬಿಡೋದ, ನೀ ಬಿಡೋದನ. ಈ ಅಂಶ, ಈ ಜಾತಿ ಹೆಂಗ ಉತ್ಪತ್ತಿ ಆತನ್ನೋದ ನಾ ಹಿಂದೆ 15 ವರ್ಷದ ಹಿಂದೆ ಒಂದು ಬುಕ್ ಓದಿದ್ದೆ. ಈಗ ನೀ ಎಲ್ಲಿ ಹುಡುಕಿದ್ರು ಸಿಗೋಂಗಿಲ್ಲ, ಅದು ನನ್ನ ಕಡೆ ಐತಿ. ತಿನ್ನೆಂಬ ರಾಕ್ಷಸಿ ಮಾನವರನ್ನ ಚಟ್ಟಿ ಮಾಡಿ ಹಿಂಡಿ ಅರ್ದು ತಿಂತಿತ್ತಂತ. ಲಂಬಾಣಿ ಎಂಬ ಜಾತಿಗೆ ಆ ಶಿವನ ವರನ ಐತಿ. ಅದಕ್ಕೆ ಅವರು ವಿದ್ಯಾ ಬುದ್ಧಿ ಒಳಗ ದುಡಿಮೆ ಒಳಗ ಎದಕ್ಕೂ ಹೆದರಂಗಿಲ್ಲ. ಅವ್ರಿಗಂತ ಶಿವನ ವರನ ಐತಿ, ಅದಕ್ಕೆ ಅವರು ಜಾಣರದಾರ. ತಿನ್ನೆಂಬ ರಾಕ್ಷಸಿ ಚಟ್ನಿ ಮಾಡಿ ಮಾನವರನ್ನ ತಿಂತಿದ್ನಂತ ನಮ್ಮ ಮಾರುತಿ. ಅದಕ್ಕೆ ಮ್ಯಾಗಿನ ಪರಮೇಶ್ವರ ಆ ರಾಕ್ಷಸಿಯನ್ನ ಕೈಯಾಗ ಹಿಡಿದ ಒಂದ ಲಿಂಗದ ತರ ಮಾಡಿ ಭೂಮಿಗೆ ಬಿಟ್ಟಿದ್ದಂತ. ಅದಕ್ಕೇನು ಶಾಪ ಕೊಟ್ಟನಂತ, ನೀ ಭೂಮಿ ಮ್ಯಾಗ ಬಿಟ್ಟು ಬೆಳಿಯಾಗಿ ಬೆಳಿ, ಮರ ಆಗಬೇಡ, ಬೆಳಿಯಾಗಿ ಬೆಳಿ. ನೀ ಬೆಳೆದ ಹಣ್ಣು ಕಾಯಿ ಆಗ್ಲಿ ಹುಳಿ ಹುಳಿ ಅಂದ್ರೆ ಕವಳಿ ಬೆಳಿ ಆತಂದ. ಆ ಕವಳಿ ಬೆಳೆಯಲ್ಲಿ ಇದ್ದ ಹಣ್ಣನ್ನು 16 ಮಂದಿ ಮಾನವರನ್ನು ಮಾಡಿ ಕೆಳಗೆ ಬಿಡ್ತಾನ ಶಿವ. ಆ ಹಣ್ಣು ಹರ್ಕೊಂಡು ಬಂದವ್ರಿಗೆ ನಿಮ್ಗೆ ನಾ ವರ ಕೊಡ್ತಾನೆ ಅಂದ್ರೆ, ಪ್ರತಿ ಒಂದು ಜಾತಿ ಒಳಗನು ಬಂದಾರಲ್ಲಿ ಯಾವಾಗೂ ಆ ಬೆಳೆ ಹಣ್ಣು ಮುಟ್ಟಕ್ಕಾಗ್ಲಿಲ್ಲ ಅಂತ ಕೆಟ್ಟ ಇತ್ತ ರಾಕ್ಷಸಿ. ಅವಾಗ ಏನು ಮಾಡಿದ ಶಿವ, ಲಂಬ ಎಂಬ ಮಾನವನ ಉತ್ಪತ್ತಿ ಮಾಡಿಸಿದ ಬ್ರಹ್ಮನ ಕಡೆ. ಅಂದ್ರೆ ಲಂಬ ಅಂದ್ರ ಬಾಳ ಎತ್ತರ ಇರ್ತಾನವ, ಅವ ಬಾಳ ಕೆಂಪು ವರ್ಣದವ, ಬಾಳ ದಿಟ್ಟ ಮನುಷ್ಯ, ಧೈರ್ಯದ ಮನುಷ್ಯ ಅವ. ಈ ಜಾತಿ ಒಳಗ ಬಾಳ ದಿಟ್ಟ ಧೈರ್ಯ ಬಾಳ ಇರ್ತದೆ. ಇವತ್ತು ಮರ ಕಡಿಬೇಕ ಮರನ ಕಡಿತಾರ ಅವರು, ಮಿಕ್ಕಿ ಬಂದು ಚೆಂಡು ಕಡಿಬೇಕಂದ್ರೆ ಚೆಂಡು ಕಡಿತಾರ ಅವರು. ಇಲ್ಲ ಒಳ್ಳೇದು ಬಂತ ಪ್ರಾಣ ಕೊಡ್ಬೇಕಂದ್ರೆ ಪ್ರಾಣನ ಕೊಡ್ತಾರ. ಲಂಬ ನೀ ಭೂಮಿಗೆ ಹೋಗಿ ಬಾ. ಆ ರಾಕ್ಷಸಿ ಮಾನವರನ್ನ ಚಟ್ನಿ ಮಾಡಿ ಹೆಂಗ ತಿಂತಿದ್ದ, ಹಂಗ ಆ ಬೆಳೆನ ಹಣ್ಣು ಕಾಯಿ ಹರಿದ ಮಾನವರಿಗೆ ಮಾರ. ಆ ಮಾನವರನ್ನ ಅರ್ಧ ಚಟ್ನಿ ಮಾಡಿ ಆ ಹೆಂಗ್ ತಿಂದಿದ್ನಲ್ಲ ಹಂಗ ಅವ್ರು ತಿಂದಿ. ಗುರುಗಳ ನೋಡಿ ಕೇಳಿದನ, ಅವ ಹೆಂಗ ಮಾನವ್ರನ್ನ ತಿಂದಿದ್ನಲ್ಲ ಹಂಗ ಮಾನವ್ರು ಇವತ್ತಿಗೂ ಆ ಕವಳಿ ಹಣ್ಣನ್ನ ಚಟ್ನಿ ಮಾಡಿ ನಾವು ತಿನ್ನಾಕತ್ತೀವಿ. ಅಂದ್ರ ಆ ಹಣ್ಣು ಮಾರವ ಗಂಡಸ ಯಾರಪ್ಪ ಅಂದ್ರ ಲಂಬಾಣಿ. ಲಂಬಾಣಿ ಜಾತಿ ಅಲ್ಲದ, ಲಂಬ ನೀ ಹೋಗಿ ಬಾ ಲಂಬಾಣಿ. ನನ್ನ ವಾದ, ನೀ ಅದಕ್ಕೆ ಏನು ವಾದ ಮಾಡ್ತಿ ಮಾಡಿ.
ಎಲ್ಲಿ ಬಂತೋ ನಿನ್ನ ಮಹಾಭಾರತ